Hello students. So now I'm going to discuss about plastic waste. ಅಂದ್ರೆ ಪ್ಲಾಸ್ಟಿಕ್ ವೇರ್ ಮೀನಿಂಗ್ ಏನು ಅಂತಂದ್ರೆ ಸೊ ಏನು ನನ್ನ ಲ್ಯಾಬೊರೇಟರಿಲಿ ಕೆಮಿಸ್ಟ್ರಿ ಲ್ಯಾಬೊರೇಟರಿ ಆಗಲಿ ಅಥವಾ ಬಯೋಕೆಮಿಸ್ಟ್ರಿ ಲ್ಯಾಬೊರೇಟರಿ ಆಗಲಿ ಅಲ್ಲಿ ಉಪಯೋಗ ಮಾಡುವಂಥ ಗ್ಲಾಸ್ವೇರ್ಸ್ಗಳು ಇನಿಷಿಯಲ್ ಡೇಸಲ್ಲಿ ಏನಂತಂದ್ರೆ ಮೊದಲಿನ ದಿನಗಳಲ್ಲಿ ಗ್ಲಾಸಿಂದ ಮೇಡಪ್ ಆಗಿರುವಂಥ ಮಟೀರಿಯಲ್ಸ್ಗಳನ್ನೇ ನಾವು ಯೂಸ್ ಮಾಡ್ತಾ ಇದ್ದೀವಿ, ಅಪರೇಟಸ್ಗಳನ್ನು ಅಥವಾ ಗ್ಲಾಸ್ವೇರ್ಸ್ಗಳನ್ನು. ನವ ಡೇಸ್ ಓಕೆ ಪ್ಲಾಸ್ಟಿಕ್ ಮಟೀರಿಯಲ್ಸ್ಗಳನ್ನು ಕೂಡ ನಾವು ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಅದಕ್ಕೆ ನಾವು ಪ್ಲಾಸ್ಟಿಕ್ ವೇರ್ ಅಂತ ಕಾಲ್ ಮಾಡ್ತೀವಿ. ಅಂದ್ರೆ ಲ್ಯಾಬೊರೇಟರಿಲಿ ಉಪಯೋಗ ಮಾಡುವಂತ ಪ್ಲಾಸ್ಟಿಕ್ ಮಟೀರಿಯಲ್ಸ್ಗಳು ಯಾವ್ಯಾವು ಮತ್ತೆ ಅವುಗಳ ಫಾರ್ಮೇಶನ್ ಹೆಂಗಾಗತ್ತೆ, ಪ್ರೊಡಕ್ಷನ್ ಹೆಂಗಾಗತ್ತೆ, ಅಂದ್ರೆ ವಾಟ್ ದೇ ಇನ್ಕ್ಲೂಡ್ಸ್, ಕಂಪೋಸಿಷನ್ ಏನು ಅನ್ನೋದನ್ನ ಸೊ ಇದರಲ್ಲಿ ನಾವು ನೋಡ್ತಾ ಬರೋಣ. Okay, see, plastic is widely employed for a number of, plastic is widely employed for a number of lab waste. Okay, ಅಂದ್ರೆ ಲ್ಯಾಬ್ ಮಟೀರಿಯಲ್ಸ್ ಅಂದ್ರೆ ಬಹಳಷ್ಟು ಲ್ಯಾಬೊರೇಟರಿಯಲ್ಲಿ ಉಪಯೋಗ ಮಾಡುವಂತಹ ಅಪರೇಟಸ್ಗಳು, ಗ್ಲಾಸ್ವೇರ್ಸ್ಗಳು ವಿಚ್ ಆರ್ ಮೇಡ್ ಅಪ್ ಆಫ್ ಪ್ಲಾಸ್ಟಿಕ್ ಮಟೀರಿಯಲ್ ಇಂದ ರೆಡಿ ಆಗಿದೆ. ಓಕೆ, ಯಾವೆಲ್ಲ ಮಟೀರಿಯಲ್ಸ್ಗಳು, ಯಾವೆಲ್ಲ ಅಪರೇಟಸ್ಗಳು ಅಂತ ನೋಡಿದ್ರೆ, ಸೊ ಫಸ್ಟ್ ಒನ್ ದಟ್ ಈಸ್ ಬೀಕರ್ಸ್ ಕೂಡ ವಿಚ್ ಈಸ್ ಮೇಡ್ ಅಪ್ ಆಫ್ ಪ್ಲಾಸ್ಟಿಕ್ ಅಲ್ಲೂ ಮೇಡ್ ಅಪ್ ಆಗಿ ಪ್ಲಾಸ್ಟಿಕ್ ಇಂದನೂ ರೆಡಿ ಆಗಿರುತ್ತೆ ಅಂಡ್ ಆಸ್ ವೆಲ್ ಆಸ್ ಗ್ಲಾಸ್ ಇಂದನೂ ಕೂಡ ಸಿಗುತ್ತೆ ನಮಗೆ ಮಾರ್ಕೆಟ್ಸ್ಗಳಲ್ಲಿ. ಹಂಗೆ ಕೊನಿಕಲ್ ಫ್ಲಾಸ್ಕ್ಗಳು ಕೂಡ ಪ್ಲಾಸ್ಟಿಕ್ ವೇಸ್ಟ್ ಅಲ್ಲಿ ಅವೈಲೇಬಲ್ ಇದೆ. ಬಾಟಲ್ಸ್ ಅಂಡ್ ಸೆಂಟ್ರಿಫ್ಯೂಸ್ ಟ್ಯೂಬ್ಸ್ ಅಂತ ಕರಿತೀವಿ, ಏನ್ ಟೆಸ್ಟ್ ಟ್ಯೂಬ್ಸ್ ಅಂತ ಕರಿತೀವಲ್ಲ, ಸೆಂಟ್ರಿಫ್ಯೂಸ್ ಟ್ಯೂಬ್ಸ್ ಅದರಲ್ಲಿ ಒಂದು ಟೈಪ್ ಅದು. ಓಕೆ, ಸೊ ಬೀಕರ್ಸ್, ಕೊನಿಕಲ್ ಫ್ಲಾಸ್ಕ್, ಬಾಟಲ್ಸ್, ಸೆಂಟ್ರಿಫ್ಯೂಸ್ ಟ್ಯೂಬ್ಸ್. ಓಕೆ, ಆಮೇಲೆ ನೆಕ್ಸ್ಟ್ ಏನು ಅಂದ್ರೆ ಮೆಜರ್ಮೆಂಟ್ ಮಾಡೋದಕ್ಕೆ ಯೂಸ್ ಮಾಡುವಂತ ಮೆಜರಿಂಗ್ ಸಿಲಿಂಡರ್ಸ್, ಲೆಟ್ ಅಸ್ ಸೇ 5 ml 10 ml ಅಂತ ಏನ್ ಕರಿತೀವಲ್ಲ, ಸೊ ಅವುಗಳನ್ನ ಮೆಜರ್ಮೆಂಟ್ ಮಾಡೋದಕ್ಕೆ ಮೆಜರಿಂಗ್ ಸಿಲಿಂಡರ್ಸ್ ಅಂತ ಕರಿತೀವಿ. ಅಂಡ್ ಆಸ್ ವೆಲ್ ಆಸ್ ವೇಯಿಂಗ್ ಬಾಟಲ್ಸ್ ಅಂತ ಕರಿತೀವಿ. ನಾವು ಏನಂತ ಕರಿತೀವಿ? ವೇಯಿಂಗ್ ಬಾಟಲ್ಸ್. ಓಕೆ, ಆ ವೇಯಿಂಗ್ ಬಾಟಲ್ಸ್ ಗಳು ಕೂಡ ಸೊ ನಾವು ಎದರಿಂದ ರೆಡಿ ಆಗಿದಾವ ಅಂತಂದ್ರೆ ಸೊ ದೋಸ್ ಆರ್ ಮೇಡ್ ಅಪ್ ಆಫ್ ಪ್ಲಾಸ್ಟಿಕ್ ಮಟೀರಿಯಲ್. ಅಂಡ್ ಸ್ಟಾಪರ್ಸ್ ಮೀನಿಂಗ್ ಏನು ಅಂತಂದ್ರೆ ಯಾವುದೋ ಒಂದು ಗ್ಲಾಸ್ ವೇರ್ ಮೇಲ್ಗಡೆ ಕ್ಲೋಸ್ ಮಾಡಬೇಕು ಅಂದ್ರೆ ಅದರ ಮೌತ್ ಅನ್ನ ಕ್ಲೋಸ್ ಮಾಡಬೇಕು ಅಂದ್ರೆ ಸೊ ಸ್ಟಾಪ್ ಕಾಕರ್ಸ್ ಅಂತ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಒನ್ ಫನಲ್ಸ್ ಆಗಿರಬಹುದು. ಫನಲ್ಸ್ ಡಿಕ್ಯಾಂಟೇಶನ್ ಅಂದ್ರೆ ಒಂದು ಒಂದು ಗ್ಲಾಸ್ ಇಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ, ಡಿಕ್ಯಾಂಟ್ ಮಾಡಬೇಕು ಅಂದ್ರೆ ಫನಲ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಆಸ್ಪಿರೇಟರ್ಸ್ ಅಂತ ಯೂಸ್ ಮಾಡ್ತೀವಿ. ಈವನ್ ಸ್ಪ್ಯಾಚುಲಾಸ್ ಅಂಡ್ ಆಸ್ ವೆಲ್ ಆಸ್ ದ ಸ್ಕೂಪ್ಸ್, these are made up of, ಇವೆಲ್ಲವೂ ಕೂಡ ಯಾವ್ದ್ರಿಂದ ಮೇಡ್ ಅಪ್ ಆಗಿದಾವ ಅಂತಂದ್ರೆ these all are made up of ಅಂದ್ರೆ these all are available also in ಪ್ಲಾಸ್ಟಿಕ್ ಮಟೀರಿಯಲ್ ಕೂಡ ಅವೈಲೇಬಲ್ ಇದಾವ, ಗ್ಲಾಸ್ ಅಲ್ಲೂ ಕೂಡ ಅವೈಲೇಬಲ್ ಇದಾವ. ಬಟ್ ಈಗ ಸದ್ಯದ ಸ್ಥಿತಿಯೊಳಗೆ ಏನ್ ಮಾಡಿದ್ರೆ ಅಂದ್ರೆ ಮೋಸ್ಟ್ ಆಫ್ ದ ಲ್ಯಾಬ್ಸ್ ಗಳು ಪ್ಲಾಸ್ಟಿಕ್ ಮಟೀರಿಯಲ್ ಇರುವಂತ ಎಲ್ಲಾ ಇನ್ಸ್ಟ್ರೂಮೆಂಟ್ಸ್ ಎಲ್ಲಾ ಗ್ಲಾಸ್ವೇರ್ಸ್ ಗಳನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಓಕೆ, ಸೊ ಯಾಕೆ ಇರ್ಬೋದು ಅಂತ ನೋಡಿದಾಗ, ಸೊ ಗ್ಲಾಸ್ ಮತ್ತೆ ಪ್ಲಾಸ್ಟಿಕ್ ವೇರ್ ಕಂಪೇರ್ ಮಾಡಿದಾಗ ದೀಸ್ ಗ್ಲಾಸ್ ವೇರ್ ದ ಕಾಸ್ಟ್ಲಿ, ಗ್ಲಾಸ್ ಇಂದ ಮೇಡಪ್ ಆಗಿರುವಂತ ಬಿಕರ್ಸ್ ಆಗಿರ್ಬೋದು ಅಥವಾ ಫೊನಿಲ್ಸ್ ಇರ್ಬೋದು, ಸೊ ವಾಟ್ ಎವರ್ ಬಾಟಲ್ಸ್, ಸೆಂಟ್ರಿಫ್ಯೂಸ್ ಟ್ಯೂಬ್ಸ್ ಇವೆಲ್ಲವೂ ಕೂಡ ಸೊ ಕಾಸ್ಟ್ಲಿ ಆಗುತ್ತೆ. ಸೊ ದಟ್ಸ್ ವೈ ಇನ್ ಆರ್ಡರ್ ಟು ಡಿಕ್ರೀಸ್ ದಟ್ ಒನ್, ಕಡಿಮೆ ಮಾಡೋದಕ್ಕೆ ಏನ್ ಮಾಡಿದಾರೆ ಅಂತಂದ್ರೆ ಸೊ ಅದಕ್ಕೆ ಸೊ ದೀಸ್ ಪ್ಲಾಸ್ಟಿಕ್ ವೇರ್ಸ್ ಆರ್ ಚೀಪರ್, ಅಷ್ಟು ಕಡಿಮೆ ಅಮೌಂಟ್ ಅಲ್ಲಿ ಸಿಗ್ತವೆ ನಮಗೆ ಮಾರ್ಕೆಟ್ಗಳಲ್ಲಿ ಕಂಪ್ಯಾರಿಟಿವ್ಲಿ ಗ್ಲಾಸಿಗೆ ಕಂಪೇರ್ ಮಾಡಿದ್ರೆ ದೇ ಆರ್ ಚೀಪರ್ ದೆನ್ ದ ಗ್ಲಾಸ್ ಮಟೀರಿಯಲ್ಸ್ ಅಥವಾ ಗ್ಲಾಸ್ ಆರ್ಟಿಕಲ್ಸ್. ಓಕೆ, ಅದಕ್ಕೆ ಬಹಳಷ್ಟು ಲ್ಯಾಬ್ಗಳಲ್ಲಿ ಸೊ ಪ್ಲಾಸ್ಟಿಕ್ ವೇರ್ಸ್ ಗಳನ್ನ ಯೂಸ್ ಮಾಡ್ತೇವೆ, ಪ್ಲಾಸ್ಟಿಕ್ ಮಟೀರಿಯಲ್ ಯೂಸ್ ಮಾಡಿರುವಂತ ಬೀಕರ್ಸ್, ಕೊನಿಕಲ್ ಫ್ಲಾಸ್ಕ್, ಬಾಟಲ್ಸ್ ಗಳನ್ನ ಯೂಸ್ ಮಾಡ್ತಾ ಇದೀವಿ. ಅಂಡ್ ದೇ ಆರ್ ಇನರ್ಟ್ ಟುವರ್ಡ್ಸ್ ಮೆನಿ ಕೆಮಿಕಲ್ಸ್. ಓಕೆ, however certain limitations are there. ಓಕೆ, ಸೊ ಬಹಳಷ್ಟು ಇನರ್ಟ್ ಆಗಿರ್ತಾವ, ಬಟ್ ಕೆಲವೊಂದಿಷ್ಟು ಕಂಡೀಷನ್ಸ್ ಗಳು ಕೂಡ ಏನಿದಾವ ಅಂತಂದ್ರೆ ಇದಾವ ಅಂತ ಹೇಳ್ತೇವೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಅ ಪ್ಲಾಸ್ಟಿಕ್ ವೇರ್. ಆಮೇಲೆ ಈ ಪ್ಲಾಸ್ಟಿಕ್ ವೇರ್ ಡಿಫರೆಂಟ್ ಮಟೀರಿಯಲ್ಸ್ ಯೂಸ್ಡ್ ಫಾರ್ ಮೇಕಿಂಗ್ ಅ ಪ್ಲಾಸ್ಟಿಕ್ ಲ್ಯಾಬ್ ವೇರ್. ಅಂದ್ರೆ ಈಗೇನ್ ನಾವು ಪ್ಲಾಸ್ಟಿಕ್ ಇಂದ ನಾವು ಬೀಕರ್ಸ್ ಗಳನ್ನ, ಕೊನಿಕಲ್ ಫ್ಲಾಸ್ಕ್ ಗಳನ್ನ, ಮೆಜರಿಂಗ್ ಸಿಲಿಂಡರ್ಸ್ ಗಳನ್ನ ರೆಡಿ ಆಗಿರ್ತಾವಲ್ಲ, ಅವು ರೆಡಿ ಆಗ್ಬೇಕಾದ್ರೆ ಅಲ್ಲಿ ಯೂಸ್ ಮಾಡುವಂತಹ ಬೇರೆ ಬೇರೆ ಮಟೀರಿಯಲ್ಸ್ ಗಳು ಯಾವ್ಯಾವು, ಬೇರೆ ಬೇರೆ ಕಂಪೌಂಡ್ಸ್ ಗಳು ಯಾವ್ಯಾವು ಅಂತ ನೋಡಿದಾಗ ಸೊ ದೇರ್ ಆರ್ ಸೆವೆನ್ ಮಟೀರಿಯಲ್ಸ್, 7 ಸ್ಟಾರ್ಟಿಂಗ್ ಮಟೀರಿಯಲ್ಸ್ ಇರ್ಬೋದು, 7 ಕಂಪೋಸಿಷನ್ ಅಂತಾನು ಕರಿತೀವಿ. ಸೊ ಫಸ್ಟ್ ಒನ್ ಏನು ಅಂತಂದ್ರೆ ಪಾಲಿಇಥೈಲಿನ್ ಅಂತ ಕರಿತೀವಿ, ಪಾಲಿಇಥೈಲಿನ್. ಓಕೆ, ಅಂಡ್ ಸೆಕೆಂಡ್ ಒನ್ ಪಾಲಿಪ್ರೊಪೈಲಿನ್ ಅಂತ ಕರಿತೀವಿ. ಓಕೆ, ಪ್ಲಾಸ್ಟಿಕ್ ಲ್ಯಾಬ್ ವೇರ್ಸ್ ಗಳು ಏನಿದಾವಲ್ಲ, so those are made up of different materials. Under that one is a polyethylene and the second one is a polypropylene material and PVC. So PVC under meaning ಏನು? Polyvinyl chloride. What is that?
polyvinyl chloride. And fourth one, which is nothing but polystyrene ಅಂತ ಯೂಸ್ ಮಾಡ್ತೀವಿ. And fifth one is a nylon or polyamide ಅಂತ ಕಾಲ್ ಮಾಡ್ತೀವಿ, polyamide. And sixth one, which is nothing but polycarbonate, ಯಾವುದು polycarbonate. And last one, which is nothing but Teflon ಅಂತ ಕರಿತೀವಿ ನಾವು, ಎಂತ ಕರಿತೀವಿ, Teflon, TEFFLON, Teflon. And sixth one is a polycarbonate, and fifth one is a polyamide, and fourth one is a polystyrene, and the third one is a PVC, polyvinyl chloride, polypropylene, and first one is a polyethylene ಅಂತ ಕರಿತೀವಿ. ಅಂದ್ರೆ ಲ್ಯಾಬ್ ಅಲ್ಲಿ ಉಪಯೋಗ ಮಾಡುವಂತ ಪ್ಲಾಸ್ಟಿಕ್ ವೇಸ್ಟ್ ಮಟೀರಿಯಲ್ಸ್ ಗಳಿದಾವ, ಗ್ಲಾಸ್ ವೇಸ್ಟ್ ಗಳಿದಾವ. ಸೊ ದೋಸ್ ಕಂಟೈನ್ಸ್ ಡಿಫರೆಂಟ್ ಮಟೀರಿಯಲ್ಸ್, 7 ಡಿಫರೆಂಟ್ ಮಟೀರಿಯಲ್ಸ್ ಗಳನ್ನ, ಸೊ ಅದರಿಂದ ಏನಾಗಿರ್ತಾವ ಅಂದ್ರ ಆ ಎಲ್ಲಾ ಅಪರೇಟಸ್ ಗಳು, ಗ್ಲಾಸ್ ವೇಸ್ಟ್ ಗಳು ರೆಡಿ ಆಗಿರ್ತಾವ ಅಂತ ಹೇಳ್ತೀವಿ. ಓಕೆ.